ಆಲ್ಮೋಸ್ಟ್ ಇದರಲ್ಲಿ 1 ಲಕ್ಷದಷ್ಟು ಗಿಡ ಇದೆ. ಯಾರಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಧೂಪದ ಗಿಡ ಸೇಲ್ಗೆ ನಾವು ಇದು ಇಟ್ಟಿರೋದೆಲ್ಲ. ಎಲ್ರಿಗೂ ನಮಸ್ತೆ. ನಾನು ಇವತ್ತು ಇದು ಕಲ್ಲು ಬಾಳೆ ಗಿಡದಿಂದ ಕಿಡ್ನಿ ಸ್ಟೋನ್ಗೆ ಇದು ಒಳ್ಳೆ ಮೆಡಿಸಿನ್ ಅಂತ ಹೇಳಿ ಇದರದೊಂದು ಜ್ಯೂಸ್ ಮಾಡುವ ಅಂತ ಬಂದಿದ್ದೇನೆ. ಇದು ಆ್ಯಕ್ಚುಲಿ ಇದು ಬಾಳೆಹಣ್ಣೆಲ್ಲ ತಿನ್ನೋದಕ್ಕಾಗಲ್ಲ. ಇದರದ್ದು ಮೇನ್ ಯೂಸೇ ಇದು ಜ್ಯೂಸ್ ಮಾಡಲಿಕ್ಕೆ. ಅಂದರೆ ನಾವೀಗ ಜಾಸ್ತಿ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡುವಾಗ ಸ್ವಲ್ಪ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಆ ಸೈಡ್ ಎಫೆಕ್ಟ್ ಬರಬಾರ್ದು ಅಂದರೆ ಈ ಒಂಥರ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ಎಲ್ಲಿಯಾದರೂ ಸಿಕ್ಕಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಇವಾಗ ನಿಮಗೆ ಜ್ಯೂಸ್ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ. ಇವಾಗ ಇದನ್ನು ಕಟ್ ಮಾಡುವ ಬನ್ನಿ. ನೀರಿದ್ರೆ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ ಬಾಳೆಹಣ್ಣು. ಇವಾಗ ನೀರಿಲ್ಲದಾಗ ಇಷ್ಟು ದೊಡ್ಡದಾಗಿರುತ್ತೆ. ಗ್ರೇಟ್ ನೋಡಿ, ಇಷ್ಟು ದೊಡ್ಡದಾಗಿದೆ ನೋಡಿ ಇದು. ಬಾಳೆ ಗಿಡ ಕಟ್ ಮಾಡಿದ್ಮೇಲೆ ಅದರೊಳಗಡೆ ಈ ಥರ ಸಿಗುತ್ತೆ. ಅದರ ಮೇಲ್ಗಡೆದ್ದೆಲ್ಲ ಸಿಪ್ಪೆ ತೆಗೆದ್ಮೇಲೆ ಈ ಥರ ವೈಟ್ ಕಲರ್ ಆಗಿರುತ್ತೆ. ಇದಕ್ಕೆ ನಾವು ಚಿಕ್ಕ ವಯಸ್ಸಲ್ಲಿ ಟ್ಯೂಬ್ಲೈಟ್ ಅಂತ ಕರಿತಾ ಇದ್ವಿ. ಯಾಕಂದರೆ ಅದೇ ಥರ ವೈಟ್ ಕಲರ್ ಆಗಿರುತ್ತೆ. ಬಾಳೆ ದಿಂಡು ನಾರ್ಮಲಾಗಿ ಎಲ್ಲ ಕಡೆಯೂ ಸಿಗುತ್ತೆ, ಬಟ್ ಇದು ಕಲ್ಲು ಬಾಳೆ ಅಂತ ಹೇಳಿ ಇದು ಹೆಲ್ತಿಗೆ ತುಂಬ ಒಳ್ಳೆಯದಂತೆ. ಇದರ ಜ್ಯೂಸ್ ಕುಡಿದ್ರೆ ಕಿಡ್ನಿ ಸ್ಟೋನ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಒಂದ್ಸರಿ ಸಿಕ್ಕಿದ್ರೆ ಎಲ್ಲಿಯಾದರೂ ಇದರ ಜ್ಯೂಸ್ ಒಂದ್ಸರಿ ಕುಡಿದು ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ಧೂಪದ ಗಿಡ ತೋರಿಸಿದೆಲ್ಲ ನೋಡಿ. ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲೆಲ್ಲ ಕೆಲವೆಲ್ಲ ಸತ್ತೋಗಿದೆ ಅಂತೆ, ಅದನ್ನು ತೆಗೆದು ಮತ್ತೆ ನಡೋದಕ್ಕಿದೆ ಅದರಲ್ಲಿ. ಹಾಗೆ ಸ್ವಲ್ಪ ಬೇಡದ ಗಿಡಗಳೆಲ್ಲ ಬಂದಿದೆ, ಅದನ್ನು ಕೂಡ ಈಗ ತೆಗಿಬೇಕು ನೋಡಿ. ಇದರಲ್ಲೆಲ್ಲ ಸ್ವಲ್ಪ ಸೀಡ್ಸ್ ಎಲ್ಲ ಹಾಕಿಟ್ಟಿದ್ದಾರೆ, ಇನ್ನೂ ಬರಬೇಕದು ಗಿಡ. ಆಲ್ಮೋಸ್ಟ್ ಇದರಲ್ಲಿ 1 ಲಕ್ಷದಷ್ಟು ಗಿಡ ಇದೆ. ಯಾರಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಧೂಪದ ಗಿಡ ಸೇಲ್ಗೆ ನಾವು ಇದು ಇಟ್ಟಿರೋದೆಲ್ಲ.